ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವು ಹಿಂದಿನ ತರಗತಿಯಲ್ಲಿ ಎಕೈನೋಡರ್ಮೇಟಾ ವರೆಗೂ ನೋಡಿದ್ವಿ, ಹೌದಲ್ವಾ? ಸೊ ಈಗ ನಾವು ನೋಡೋಣ ಹೆಮಿಕಾರ್ಡೇಟಾ ಬಗ್ಗೆ ನೋಡ್ತಾ ಹೋಗೋಣ. ಹೆಮಿಕಾರ್ಡೇಟಾ ಏನು ಅಂತ ಹೇಳಿದ್ರೆ ಇದು ನಾನ್ ಕಾರ್ಡೇಟಾ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ದೇ ಹ್ಯಾವ್ ಅ ರೂಡಿಮೆಂಟರಿ ಸ್ಟ್ರಕ್ಚರ್ ಇನ್ ಎ ಕಾಲರ್ ರೀಜನ್. ಕಾಲರ್ ರೀಜನ್ ಅಲ್ಲಿ ಇದು ರೂಡಿಮೆಂಟರಿ ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತೆ. ಅದನ್ನ ನಾವು ಸ್ಟೋಮೋಕಾರ್ಡ್ ಅಂತ ಹೇಳ್ತೀವಿ. ಎ ಸ್ಟ್ರಕ್ಚರ್ ಸಿಮಿಲರ್ ಟು ನೋಟೋಕಾರ್ಡ್. ಓಕೆ, ದೇ ಆರ್ ಬೈಲ್ಯಾಟ್ರಲಿ ಸಿಮಿಟ್ರಿಕಲ್ ಆಗಿರುತ್ತೆ, ಟ್ರಿಪ್ಲೋಬ್ಲಾಸ್ಟಿಕ್ ಆಗಿರ್ತವೆ ಇವು. ಜೊತೆಗೆ ಸೀಲೋಮ್ಯಾಟಿಕ್ ಅನಿಮಲ್ಸ್ ಅಂತ ನಾವು ಹೇಳ್ತೀವಿ. ಜೊತೆಗೆ ಇಲ್ಲಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನು ನಾವು ಕಾಣಬಹುದು. ಇನ್ನು ಬಾಡಿ ಏನಿರುತ್ತೆ, ಇಟ್ ಇಸ್ ಸಿಲಿಂಡ್ರಿಕಲ್, ಕಂಪೋಸ್ಡ್ ಆಫ್ ಆಂಟೀರಿಯರ್ ಪ್ರೊಬೋಸಿಸ್. ಇದನ್ನ ಆಂಟೀರಿಯರ್ ಪ್ರೊಬೋಸಿಸ್ ಕಾಣಿಸ್ತಾ ಇದೆ ಅಲ್ವಾ? ಮತ್ತೆ ಜೊತೆಗೆ ಕಾಲರ್ ಆಮೇಲೆ ಟ್ರಂಕ್ ಅನ್ನ ಒಳಗೊಂಡಿರುತ್ತೆ. ಓಕೆ, ಇದು ಲಾಂಗ್ ಟ್ರಂಕ್ ಅನ್ನ ಒಳಗೊಂಡಿರುತ್ತೆ. ಇನ್ನು ಸರ್ಕ್ಯುಲೇಟರಿ ಸಿಸ್ಟಮ್ ಬಂದು ಓಪನ್ ಟೈಪ್ ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರುತ್ತೆ. ರೆಸ್ಪಿರೇಷನ್ ಬೈ ಗಿಲ್ಸ್, ಆಮೇಲೆ ಎಕ್ಸ್ಕ್ರೀಟರಿ ಆರ್ಗನ್ ಬಂದು ಪ್ರೊಬೆಸಿಸ್ ಗ್ಲ್ಯಾಂಡ್ ಎಕ್ಸ್ಕ್ರೀಟರಿ ಆರ್ಗನ್ ಆಗಿರುತ್ತೆ. ಯಾವ್ದ್ರಲ್ಲಿ ಹೆಮಿಕಾರ್ಡೇಟಾದಲ್ಲಿ. ಇನ್ನು ಸೆಕ್ಸಸ್ ಸಪರೇಟ್ ಆಗಿರುತ್ತೆ, ಆಮೇಲೆ ಫರ್ಟಿಲೈಸೇಷನ್ ಎಕ್ಸ್ಟರ್ನಲ್ ಆಗಿರುತ್ತೆ, ಡೆವಲಪ್ಮೆಂಟ್ ಇಂಡೈರೆಕ್ಟ್ ಆಗಿರುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್, ಹೆಮಿಕಾರ್ಡೇಟಾಗೆ ಎಕ್ಸಾಂಪಲ್ ಬಂದು ಬೆಲೆನೋಗ್ಲಾಸಿಸ್ ಮತ್ತೆ ಸಕ್ಕೋ ಗ್ಲಾಸಿಸ್. ಇನ್ನು ಈಗ ನೋಡೋಣ ಕಾರ್ಡೇಟಾ. ಪ್ರೆಸೆನ್ಸ್ ಆಫ್ ಎ ನೋಟೋಕಾರ್ಡ್, ಅಂದ್ರೆ ನೋಟೋಕಾರ್ಡ್ ಪ್ರೆಸೆನ್ಸ್ ಇದ್ರೆ ನಾವು ಅದನ್ನ ಕಾರ್ಡೇಟ್ಸ್ ಅಂತ ಹೇಳಿ ಕರಿತೀವಿ. ಎ ಡಾರ್ಸಲ್ ಹೋಲೋ ನರ್ವ್ ಕಾರ್ಡ್ ಅಂಡ್ ಪೇರ್ಡ್ ಫ್ಯಾರಿಂಜಿಯಲ್ ಗಿಲ್ ಸ್ಲಿಟ್ಸ್ ಅನ್ನ ಒಳಗೊಂಡಿರುತ್ತೆ ಈ ಕಾರ್ಡೇಟಾ. ಈ ಕಾರ್ಡೇಟಾ ಪೈಲಮ್ ಏನಿರುತ್ತೆ, ಬೈಲ್ಯಾಟರಲಿ ಸಿಮಿಟ್ರಿಕಲ್ ಆಗಿರುತ್ತೆ, ಟ್ರಿಪ್ಲೋಬ್ಲಾಸ್ಟಿಕ್ ಆಗಿರುತ್ತೆ, ಸೀಲೋಮೇಟ್ ವಿತ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ದೇ ಪೊಸೆಸ್ ಪೋಸ್ಟ್ ಏನಲ್ ಟೇಲ್, ಅಲ್ಲಿ ಅಂದ್ರೆ ಏನೋ ಹಿಂದೆ ಪೋಸ್ಟ್ ಏನಲ್ ಟೇಲ್ ಇರುತ್ತೆ ಅಂಡ್ ಎ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ಅದು ಒಳಗೊಂಡಿರುತ್ತೆ. ಇನ್ನು ಪೈಲಮ್ ಕಾರ್ಡೇಟಾ ಏನಿರುತ್ತೆ, ಇಟ್ ಇಸ್ ಡಿವೈಡೆಡ್ ಇಂಟು 3 ಸಬ್ ಪೈಲ ಆಗಿ ನಾವು ಡಿವೈಡ್ ಮಾಡ್ತೀವಿ. ಓಕೆ, ಏನು 3 ಸಬ್ ಪೈಲ ಆಗಿ ಡಿವೈಡ್ ಮಾಡ್ತೀವಿ. ಕಾಣಿಸ್ತಾ ಇದೆಯಲ್ವಾ? ಪ್ರೋಟೋಕಾರ್ಡೇಟ್ಸ್, ಓಕೆ, ಅದರಲ್ಲಿ ಯೂರೋಕಾರ್ಡೇಟಾ ಅಥವಾ ಟೂನಿಕ್ಯಾಟಾ ಅಂಡ್ ಸಿಫಾಲೋಕಾರ್ಡೇಟ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ಯಾವುದು 3 ಸಬ್ ಪೈಲಾದಲ್ಲಿ ಮೊದಲನೇದೇನು ಪ್ರೋಟೋಕಾರ್ಡೇಟ್ಸ್. ಓಕೆ, ಎರಡನೇದೇನು ವರ್ಟಿಬ್ರೇಟಾ. ವರ್ಟಿಬ್ರೇಟಾ ಏನಿರುತ್ತೆ, ಇಟ್ ಪೊಸೆಸ್ ನೋಟೋಕಾರ್ಡ್ ಡ್ಯೂರಿಂಗ್ ದ ಎಂಬ್ರಿಯಾನಿಕ್ ಪೀರಿಯಡ್. ಎಂಬ್ರಿಯಾನಿಕ್ ಪೀರಿಯಡ್ ಅಲ್ಲಿ ಇದು ನೋಟೋಕಾರ್ಡ್ ಅನ್ನ ಒಳಗೊಂಡಿರುತ್ತೆ. ನೋಟೋಕಾರ್ಡ್ ಈಸ್ ರಿಪ್ಲೇಸ್ಡ್ ಬೈ ಕಾರ್ಟಿಲೇಜಿನಸ್ ಆರ್ ಬೋನಿ ವರ್ಟಿಬ್ರಲ್ ಕಾಲಮ್ ಇನ್ ದ ಅಡಲ್ಟ್. ಇನ್ನು ವರ್ಟಿಬ್ರೇಟ್ಸ್ ಏನಿರುತ್ತೆ, ದೇ ಹ್ಯಾವ್ ಎ ವೆಂಟ್ರಲ್ ಮಸ್ಕ್ಯುಲರ್ ಹಾರ್ಟ್ ವಿತ್ 2, 3, 4 ಚೇಂಬರ್ಸ್. ಓಕೆ, ಆಮೇಲೆ kidneys for excretion and osmoregulation and paired appendages which may be fins or limbs ಅಂತ ಹೇಳ್ತೀವಿ. ಓಕೆ, ಇನ್ನು ಯೂರೋಕಾರ್ಡೇಟಾ. ಓಕೆ, ಇನ್ನು ಯೂರೋಕಾರ್ಡೇಟಾ ಮತ್ತೆ ಸಿಫಾಲೋಕಾರ್ಡೇಟಾ. ಯೂರೋಕಾರ್ಡೇಟಾ ಮತ್ತೆ ಸಿಫಾಲೋಕಾರ್ಡೇಟಾ. ಈ ಯೂರೋಕಾರ್ಡೇಟಾ ಮತ್ತೆ ಸಿಫಾಲೋಕಾರ್ಡೇಟಾ ಅಂತ ನೋಡಿದಾಗ ಇಲ್ಲಿ ಯೂರೋಕಾರ್ಡೇಟಾದಲ್ಲಿ ನೋಟೋಕಾರ್ಡ್ ಏನಿರುತ್ತೆ, ಇಟ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಲಾರ್ವಲ್ ಟೇಲ್. ಅಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಬಂದು ಅಸಿಡಿಯಾ, ಸ್ವಲ್ಪ ಮತ್ತೆ ಡೋಲಿಯೋಲಮ್ ಇದಕ್ಕೆ ಎಕ್ಸಾಂಪಲ್. ಇನ್ನು ಸಿಫಾಲೋಕಾರ್ಡೇಟಾ ಏನಿರುತ್ತೆ, ನೋಟೋಕಾರ್ಡ್ ಎಕ್ಸ್ಟೆಂಡ್ಸ್ ಫ್ರಮ್ ಹೆಡ್ ಟು ಟೇಲ್ ರೀಜನ್, ಅದು ಎಕ್ಸ್ಟೆಂಡ್ ಆಗಿರುತ್ತೆ ಸಿಫಾಲೋಕಾರ್ಡೇಟಾದಲ್ಲಿ. ಅಂಡ್ ಇಟ್ ಈಸ್ ಪರ್ಸಿಸ್ಟೆಂಟ್ ಥ್ರೂಔಟ್ ದೇರ್ ಲೈಫ್. ಓಕೆ, ಇದಕ್ಕೆ ಎಕ್ಸಾಂಪಲ್ ಬ್ರಾಂಕಿಯೋಸ್ಟೋಮಾ ಅನ್ನುವಂಥದ್ದು ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಇನ್ನು ಕ್ಲಾಸಿಫಿಕೇಶನ್ ಆಫ್ ವರ್ಟಿಬ್ರೇಟಾ ಈಗ ನಾವು ನೋಡಿದ್ವಿ ಅಲ್ವಾ, ಯಾವ್ದನ್ನ ಪ್ರೋಟೋಕಾರ್ಡೇಟ್ ನೋಡಿದ್ವಿ. ಓಕೆ, ಪ್ರೋಟೋಕಾರ್ಡೇಟ್ ಮತ್ತೆ ವರ್ಟಿಬ್ರೇಟ್. ಓಕೆ, ಅದ್ರ ಜೊತೆಗೆ ಯೂರೋಕಾರ್ಡೇಟ್ ಮತ್ತೆ ಸಿಫಾಲೋಕಾರ್ಡೇಟ್ಸ್ ಬಗ್ಗೆ ನಾವು ನೋಡಿದ್ವಿ. ಈಗ ನಾವು ನೋಡ್ತಾ ಹೋಗೋಣ ವರ್ಟಿಬ್ರೇಟಾ. ವರ್ಟಿಬ್ರೇಟಾ ಏನಿದೆಯಲ್ಲ, ಈ ವರ್ಟಿಬ್ರೇಟಾದು ಕ್ಲಾಸಿಫಿಕೇಶನ್ ನೋಡೋಣ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವರ್ಟಿಬ್ರೇಟಾ ಏನಿದೆ ಇಲ್ಲಿ ಅಜ್ಞಾತ ಮತ್ತು ಜ್ಞಾತೋಸ್ಟೊಮ್ಯಾಟಾ ಅಂತ ಹೇಳಿ 2 ಟೈಪ್ಸ್ ಡಿವೈಡ್ ಮಾಡ್ತಾರೆ. ಓಕೆ, ಏನು ಅಜ್ಞಾತ ಮತ್ತೆ ಜ್ಞಾತೋಸ್ಟೊಮ್ಯಾಟಾ ಅಂತ ಹೇಳಿ. ಓಕೆ, ಈ ಅಜ್ಞಾತದಲ್ಲಿ ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟಾ ಅಂತ ನಾವು ನೋಡ್ತೀವಿ. ಈ ಸೈಕ್ಲೋಸ್ಟೊಮ್ಯಾಟಾ ಏನು, ಇಟ್ ಇಸ್ ಕಮ್ಸ್ ಅಂಡರ್ ಅಜ್ಞಾತ. ಅಂದ್ರೆ ಏನು, ಯಾವುದೇ ತರ ಜಾಸ್ ಇರೋದಿಲ್ಲ. ಓಕೆ, ಜಾಸ್ ಇರೋದಿಲ್ಲ. ಇನ್ನು ಜ್ಞಾತೋಸ್ಟೊಮ್ಯಾಟಾ ಏನಿರುತ್ತೆ, ಅದು ಜಾಸ್ ಅನ್ನ ಒಳಗೊಂಡಿರುತ್ತೆ. ಅದರಲ್ಲಿ ಮತ್ತೆ ಪೈಸಸ್ ಆಮೇಲೆ ಟೆಟ್ರಾಪೋಡ್ಸ್ ಅಂತ ಹೇಳಿ 2 ಕ್ಲಾಸಸ್ ಅನ್ನ ನಾವು 2 ಸೂಪರ್ ಕ್ಲಾಸಸ್ ಅನ್ನ ನಾವು ನೋಡ್ತೀವಿ. ಆ ಪೈಸಸ್ ಅಲ್ಲಿ ಕಾಂಡ್ರಿಕ್ಟಿಸ್ ಮತ್ತೆ ಆಸ್ಟಿಕ್ಟಿಸ್ ಕ್ಲಾಸ್ ಬರುತ್ತೆ. ಆಮೇಲೆ ಟೆಟ್ರಾಪೋಡೋದಲ್ಲಿ ಕ್ಲಾಸ್ ಆಂಫಿಬಿಯಾ, ರೆಪ್ಟೀಲಿಯಾ, ಏವ್ಸ್ ಮತ್ತೆ ಮ್ಯಾಮಲ್ಸ್ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಈಗ ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟಾ ನೋಡೋಣ. ಇದ್ರದ್ದು ಬಾಡಿ ಇಲಾಂಗೇಟೆಡ್ ಆಗಿರುತ್ತೆ. ರೆಸ್ಪಿರೇಷನ್ ಬೈ 6 to 15 ಪೇರ್ ಆಫ್ ಗಿಲ್ ಸ್ಲಿಟ್ಸ್. ಇದು ಅಂದ್ರೆ ಹೆಸರೇ ಹೇಳುತ್ತೆ ಅಜ್ಞಾತ ಅಂತ ಹೇಳಿ, ಮೀನ್ಸ್ ಇಟ್ ಲ್ಯಾಕ್ಸ್ ಜಾ.
ನೋ ಸ್ಕೇಲ್ಸ್ ಅಂಡ್ ಪೇರಿಡ್ ಫಿನ್ಸ್ ಆನ್ ಬಾಡಿ. ಆಮೇಲೆ ಕ್ರೇನಿಯಂ ಅಂಡ್ ವರ್ಟಿಬ್ರಲ್ ಕಾಲಮ್ ಆರ್ ಕಾರ್ಟಿಲಿಜಿನಸ್. ಕ್ರೇನಿಯಮ್ ಮತ್ತೆ ವರ್ಟಿಬ್ರಲ್ ಕಾಲಮ್ ಏನಿರುತ್ತೆ ಅವೆರಡು ಕಾರ್ಟಿಲಿಜಿನಸ್ ಆಗಿರುತ್ತೆ. ಇನ್ನು ಸರ್ಕ್ಯುಲೇಷನ್ ಏನಿರುತ್ತಲ್ಲ ಇಟ್ ಇಸ್ ಕ್ಲೋಸ್ಡ್ ಟೈಪ್ ಸರ್ಕ್ಯುಲೇಷನ್ ಅನ್ನ ಇದು ಒಳಗೊಂಡಿರುತ್ತೆ. ಇನ್ನು ಎಕ್ಟೋ ಪ್ಯಾರಾಸೈಟ್ ಆನ್ ಸಮ್ ಫಿಶಸ್. ಓಕೆ, ಇನ್ನು ಎಕ್ಸಾಂಪಲ್ಸ್ ಬಂದು ಪೆಟ್ರೋಮೈಸಾನ್ ಅಂದ್ರೇನು, ಲ್ಯಾಂಪ್ರೆ. ಓಕೆ, ಆಮೇಲೆ ಮೈಗ್ಜಿನ್, ಹ್ಯಾಕ್ ಫಿಶ್ ಅಂತ ಹೇಳ್ತೀವಿ. ಇವನ್ನೆಲ್ಲ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಕಾಂಡ್ರಿಕ್ಟಿಸ್ ಅಂತ ಹೇಳಿದ್ರೆ ದೆ ಬಿಯರ್ ಜಾ. ಓಕೆ, ಕಾಂಡ್ರಿಕ್ಟಿಸ್ ಅಂತ ಹೇಳಿದ್ರೆ ದೆ ಬಿಯರ್ ಜಾ. ಆಮೇಲೆ ಬಾಡಿ ಈಸ್ ಸ್ಟ್ರೀಮ್ ಲೈನ್ಡ್ ವಿತ್ ಕಾರ್ಟಿಲೇಜಿನಸ್ ಎಂಡೋಸ್ಕೆಲಿಟನ್. ಬಾಡಿ ಏನಿರುತ್ತೆ ಇದು ಸ್ಟ್ರೀಮ್ ಲೈನ್ಡ್ ಆಗಿರುತ್ತೆ, ಕಾರ್ಟಿಲೇಜಿನಸ್ ಎಂಡೋಸ್ಕೆಲಿಟನ್ ಅನ್ನ ಇದು ಒಳಗೊಂಡಿರುತ್ತೆ. ನೋಟೋಕಾರ್ಡ್ ಪರ್ಸಿಸ್ಟೆಂಟ್ ಆಗಿರುತ್ತೆ ಥ್ರೂಔಟ್ ದ ಲೈಫ್. ಟೀತ್ ಆರ್ ಮಾಡಿಫೈಡ್ ಪ್ಲೇಕಾಯ್ಡ್ ಸ್ಕೇಲ್ಸ್ ವಿಚ್ ಆರ್ ಬ್ಯಾಕ್ವರ್ಡ್ಲಿ ಡೈರೆಕ್ಟೆಡ್ ಆಗಿರುತ್ತೆ. ಹಾರ್ಟ್ ಏನಿರುತ್ತೆ ಇಟ್ ಇಸ್ ಟೂ ಚೇಂಬರ್ಡ್. ಓಕೆ, ಟೂ ಚೇಂಬರ್ಡ್ ಅಂದ್ರೆ ಒನ್ ಆರಿಕಲ್ ಅಂಡ್ ಒನ್ ವೆಂಟ್ರಿಕಲ್ ನ ಇದು ಒಳಗೊಂಡಿರುತ್ತೆ. ದೇ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಆಗಿರುತ್ತೆ. ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ನ ಪಾಯ್ಕಿಲೋಥರ್ಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸೆಕ್ಸಸ್ ಸಪರೇಟ್ ಇರುತ್ತೆ. ಸಮ್ ಹ್ಯಾವ್ ಎಲೆಕ್ಟ್ರಿಕ್ ಆರ್ಗನ್ಸ್, ಫಾರ್ ಎಕ್ಸಾಂಪಲ್ ಟಾರ್ಪಿಡೋ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ಪಾಯ್ಸನಸ್ ಸ್ಟಿಂಗ್ ಅನ್ನ ಒಳಗೊಂಡಿರುತ್ತೆ. ಈ ಪಾಯ್ಸನಸ್ ಸ್ಟಿಂಗ್ ಅನ್ನ ಒಳಗೊಂಡಿರೋದಕ್ಕೆ ಒಂದು ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಟ್ರೈಗಾನ್. ಇನ್ನು ಎಕ್ಸಾಂಪಲ್ಸ್ ಕೋಲಿಯೋಡನ್, ಅದನ್ನ ಡಾಗ್ ಫಿಶ್ ಅಂತ ಹೇಳ್ತೀವಿ. ಸಾಫಿಶ್ ಅಂದ್ರೆ ಪ್ರಿಸ್ಟಿಸ್, ಆಮೇಲೆ ಕಾರ್ಕರೋಡನ್ ಅಂದ್ರೆ ಗ್ರೇಟ್ ವೈಟ್ ಶಾರ್ಕ್ ಅಂತ ಹೇಳ್ತೀವಿ. ಓಕೆ, ಇನ್ನು ಕ್ಲಾಸ್ ಆಸ್ಟಿಕ್ಟಿಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಬಾಡಿ ಇದು ಕೂಡ ಸ್ಟ್ರೀಮ್ ಲೈನ್ಡ್ ವಿತ್ ಬೋನಿ ಎಂಡೋಸ್ಕೆಲಿಟನ್. ಇಲ್ಲಿ 4 pairs ಆಫ್ ಗಿಲ್ಸ್ ಪ್ರೆಸೆಂಟ್ ಇರುತ್ತೆ ವಿಚ್ ಆರ್ ಕವರ್ಡ್ ಬೈ ಓಪರ್ಕ್ಯುಲಮ್. ಸ್ಕಿನ್ ಈಸ್ ಕವರ್ಡ್ ವಿತ್ ಸೈಕ್ಲಾಯ್ಡ್ ಟೀನಾಯ್ಡ್ ಸ್ಕೇಲ್ಸ್. ಆಮೇಲೆ ಏರ್ ಬ್ಲಾಡರ್ ಇಸ್ ಪ್ರೆಸೆಂಟ್ ವಿಚ್ ರೆಗ್ಯುಲೇಟ್ಸ್ ಬಿಯಾನ್ಸಿ. ಓಕೆ, ಇದಕ್ಕೆ ಎಕ್ಸಾಂಪಲ್ ಹಿಪೋಕ್ಯಾಂಪಸ್ ಅಂತ ಹೇಳ್ಬೋದು. ಇನ್ನು ಹಾರ್ಟ್ ಏನಿರುತ್ತೆ ಇದು ಟೂ ಚೇಂಬರ್, ದಟ್ ಇಸ್ ಒನ್ ಆರಿಕಲ್ ಅಂಡ್ ಒನ್ ವೆಂಟ್ರಿಕಲ್. ದೇ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ದಟ್ ಇಸ್ ಪಾಯ್ಕಿಲೋಥರ್ಮ್. ಆಮೇಲೆ ಸೆಕ್ಸಸ್ ಬಂದು ಸಪರೇಟ್ ಇರುತ್ತೆ. ಜೊತೆಗೆ ಮರೈನ್ಗೆ ಎಕ್ಸಾಂಪಲ್ ಎಕ್ಸೋಕಿಟಸ್, ಆಮೇಲೆ ಹಿಪೋಕ್ಯಾಂಪಸ್. ಫ್ರೆಶ್ ವಾಟರ್ಗೆ ಎಕ್ಸಾಂಪಲ್ ಲೆಬಿಯೋ ಮತ್ತೆ ಕಾಟ್ಲಾ. ಇನ್ನು ಅಕ್ವೇರಿಯಂ ಅಂತ ಬಂದಾಗ ಬೆಟ್ಟ, ಆಮೇಲೆ ಟೆರೋಪೈಲಮ್ ಇದಕ್ಕೆ ಎಕ್ಸಾಂಪಲ್. ಏಂಜಲ್ ಫಿಶ್ ಅಂತ ಹೇಳಿ ಈ ಟೆರೋಫಿಲಮ್ ಅನ್ನ ಕರೀತಾರೆ. ಓಕೆ, ಸೊ ಇಲ್ಲಿಯವರೆಗೂ ನಾವು ಯಾವ್ದನ್ನ ನೋಡಿದ್ವಿ, ದಟ್ ಇಸ್ ಕಾರ್ಡೇಟಾ ಅಂದ್ರೆ ಹೆಮಿಕಾರ್ಡೇಟಾ. ಅದರ ನಂತರ ಕಾರ್ಡೇಟಾ ಬಗ್ಗೆ ನೋಡಿದ್ವಿ. ಜೊತೆಗೆ ವರ್ಟಿಬ್ರೇಟಾದಲ್ಲಿ ಬರುವಂತ ಕ್ಲಾಸಸ್ ದಟ್ ಇಸ್ ಸೈಕ್ಲೋಸ್ಟೊಮ್ಯಾಟಾ, ಕಾಂಡ್ರಿಕ್ಟಿಸ್, ಆಸ್ಟಿಕ್ಟಿಸ್ ಬಗ್ಗೆ ನಾವು ನೋಡಿದ್ವಿ. ಸೊ ಈಗ ಮುಂದುವರೆದು ಆಂಫಿಬಿಯಾ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಆಂಫಿಬಿಯಾ, ಏವ್ಸ್ ಮತ್ತೆ ಮೆಮಲಿಯಾ. ಓಕೆ, ಆಂಫಿಬಿಯಾ ಏನು, ದೇ ಕ್ಯಾನ್ ಲಿವ್ ಇನ್ ಅಕ್ವಾಟಿಕ್ ಆಸ್ ವೆಲ್ as ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್. ಅದಕ್ಕೋಸ್ಕರ ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿ ನಾವು ಬ್ರಯೋಫೈಟ್ಸ್ ನ ಹೇಳ್ತೀವಿ. ವೈ? ಬಿಕಾಸ್ ದೇ ಲಿವ್ ಇನ್ ಸಾಯಿಲ್ ಬಟ್ ದೇ ಡಿಪೆಂಡ್ ಆನ್ ವಾಟರ್ ಫಾರ್ ರಿಪ್ರೊಡಕ್ಷನ್, sexual reproduction. Okay, body is divisible into head and trunk, mostly has 2 pairs of limbs ಅನ್ನ ಒಳಗೊಂಡಿರುತ್ತೆ. ಇನ್ನು ಸ್ಕಿನ್ ಮಾಯಿಸ್ಟ್ ಆಗಿರುತ್ತೆ. ಐಸ್, ಐಲಿಡ್ಸ್ ಅನ್ನ ಒಳಗೊಂಡಿರುತ್ತೆ. ಟಿಂಪ್ಯಾನಮ್ ಇಯರ್ ಆಗಿರುತ್ತೆ. ಇನ್ನು ಅಲಿಮೆಂಟರಿ ಕೆನಲ್, ಯುರಿನರಿ ಅಂಡ್ ರಿಪ್ರೊಡಕ್ಟಿವ್ ಟ್ರಾಕ್ಟ್ಸ್ ಓಪನ್ ಇಂಟು ಎ ಕಾಮನ್ ಚೇಂಬರ್ ಕಾಲ್ಡ್ ಕ್ಲೋಯೇಕಾ ಅಂತ ಹೇಳ್ತೀವಿ, ವಿಚ್ ಓಪನ್ಸ್ ಟು ದ ಎಕ್ಸ್ಟೀರಿಯರ್. ಓಕೆ, ಇನ್ನು ರೆಸ್ಪಿರೇಷನ್ ಬಂದು ರೆಸ್ಪಿರೇಷನ್ ಥ್ರೂ ಗಿಲ್ಸ್ ಆಗುತ್ತೆ, ಲಂಗ್ಸ್ ಜೊತೆಗೆ ಸ್ಕಿನ್, ಈ ಮೂರರಿಂದ ಕೂಡ ರೆಸ್ಪಿರೇಷನ್ ಅನ್ನ ನಾವು ಕಾಣಬಹುದು ಆಂಫಿಬಿಯನ್ಸ್ ಅಲ್ಲಿ. ಇನ್ನು ಹಾರ್ಟ್ ಏನಿರುತ್ತೆ 3 ಚೇಂಬರ್ಡ್ ಆಗಿರುತ್ತೆ, ದಟ್ ಇಸ್ 2 ಆರಿಕಲ್ಸ್ ಅಂಡ್ 1 ವೆಂಟ್ರಿಕಲ್. ಓಕೆ, 2 ಆರಿಕಲ್ಸ್ ಅಂಡ್ 1 ವೆಂಟ್ರಿಕಲ್. ದೀಸ್ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಸೆಕ್ಸಸ್ ಆರ್ ಸಪರೇಟ್. ಆಮೇಲೆ ಫರ್ಟಿಲೈಸೇಷನ್ ಎಕ್ಸ್ಟರ್ನಲ್ ಆಗಿರುತ್ತೆ. ದೇ ಆರ್ ಓವಿ ಪ್ಯಾರಸ್. ಆಮೇಲೆ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್ ಆಗಿರುತ್ತೆ. ಇನ್ನು ಬುಫೋ, ಟೋಡ್ಗೆ ಬುಫೋ ಅಂತ ಹೇಳ್ತಾರೆ. ಫ್ರಾಗ್ಗೆ ರಾಣ ಅಂತ ಕರೀತಾರೆ. ಟ್ರೀ ಫ್ರಾಗ್ ಅಂತ ಹೇಳಿದ್ರೆ ಹೈಲಾ. ಸಲಾಮೆಂಡರ್. ಇನ್ನು ಇಕ್ತಿಯೋಫಿಸ್, ದಟ್ ಇಸ್ ಲಿಂಬ್ಲೆಸ್ ಆಂಫಿಬಿಯನ್ ಅಂತ ಹೇಳಿ ಇಕ್ತಿಯೋಫಿಸ್ ಅನ್ನ ಕರೀತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಂಬ್ಲೆಸ್ ಆಂಫಿಬಿಯನ್ ಅಂತ ಹೇಳಿದ್ರೆ ಇಕ್ತಿಯೋಫಿಸ್. ಓಕೆ, ಸೊ ಈಗ ಆಂಫಿಬಿಯನ್ಸ್ ಬಗ್ಗೆ ಆಯ್ತು. ಈಗ ನಾವು ನೋಡೋಣ ಏವ್ಸ್ ಬಗ್ಗೆ. ಫೆದರ್ಸ್ ಆರ್ ಪ್ರೆಸೆಂಟ್ ಎಕ್ಸೆಪ್ಟ್ ಇನ್ ಫ್ಯೂ ಲೈಕ್ ಆಸ್ಟ್ರಿಚ್. ಅಂದ್ರೆ ಏನು, ಫೆದರ್ಸ್ ಪ್ರೆಸೆಂಟ್ ಇರುತ್ತೆ ಏವ್ಸ್ ಅಲ್ಲಿ, ಬಟ್ ಆಸ್ಟ್ರಿಚ್ ಅಲ್ಲಿ ಯಾವುದೇ ಒಂದು ಫೆದರ್ಸ್ ಕಂಡು ಬರೋದಿಲ್ಲ, ಎಕ್ಸೆಪ್ಟ್ ಕೆಲವೊಂದಷ್ಟು ಎಕ್ಸೆಪ್ಷನ್ಸ್ ಇದೆ. ಅದರಲ್ಲಿ ಆಸ್ಟ್ರಿಚ್ ಕೂಡ ಒಂದು. ಇನ್ನು ಎಂಡೋಸ್ಕೆಲಿಟನ್ ಏನಿರುತ್ತೆ ದಟ್ ಇಸ್ ಬೋನಿ. ಆಮೇಲೆ ಲಾಂಗ್ ಬೋನ್ಸ್ ಆರ್ ನ್ಯೂಮ್ಯಾಟಿಕ್ ಅಂತ ಹೇಳಿದ್ರೆ ಹ್ಯಾಲೋ ವಿತ್ ಏರ್ ಕ್ಯಾವಿಟೀಸ್, ಅಂದ್ರೆ ತುಂಬಾ ಅಳಾರ ಅಂತ ಅನ್ಸೋದು, ಅದನ್ನೇ ನ್ಯೂಮ್ಯಾಟಿಕ್ ಅಂತ ಹೇಳ್ತಾರೆ. ಇನ್ನು ಡೈಜೆಸ್ಟಿವ್ ಟ್ರ್ಯಾಕ್ ಆಫ್ ಬರ್ಡ್ಸ್ ಹ್ಯಾಸ್ ಅಡಿಷನಲ್ ಚೇಂಬರ್ಸ್, ದ ಕ್ರಾಪ್ ಅಂಡ್ ಗಿಜಾರ್ಡ್. ಹಾರ್ಟ್ ಬಂದು 4 ಚೇಂಬರ್ಡ್ ಆಗಿರುತ್ತೆ. ವಾರ್ಮ್ ಬ್ಲಡೆಡ್, ದಟ್ ಇಸ್ ಹೋಮಿಯೋಥರ್ಮಸ್ ಅಂತ ಹೇಳ್ತೀವಿ. ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಈ ಏವ್ಸ್. ಆಮೇಲೆ ರೆಸ್ಪಿರೇಷನ್ ಇಸ್ ಬೈ ಲಂಗ್ಸ್. ಆಮೇಲೆ ಸೆಕ್ಸಸ್ ಸಪರೇಟ್ ಆಗಿರುತ್ತೆ. ಫರ್ಟಿಲೈಸೇಷನ್ ಇಂಟರ್ನಲ್ ಆಗಿರುತ್ತೆ. ಇನ್ನು ದೇ ಆರ್
ಓವಿ ಪ್ಯಾರಸ್, ಆಮೇಲೆ ಡೆವಲಪ್ಮೆಂಟ್ ಈಸ್ ಡೈರೆಕ್ಟ್. ಆಮೇಲೆ ಇದಕ್ಕೆ ಎಕ್ಸಾಂಪಲ್ಸ್ ನ ನೋಡೋದಾದ್ರೆ ಕರ್ವೋಸ್ ಕ್ರೌ, ಆಮೇಲೆ ಕೊಲಂಬಾ ಪಿಜನ್ಗೆ ಕೊಲಂಬಾ, ಆಮೇಲೆ ಸಿಟ್ಯಾಕುಲಾ ಪ್ಯಾರೋಟ್, ಇನ್ನು ಸ್ಟ್ರುತಿಯೋ ಆಸ್ಟ್ರಿಚ್, ಪಾವೋ ಪೀಕಾಕ್, ಆಮೇಲೆ ಆಪ್ಟೆಂಡೋಡೈಟ್ಸ್ ಇದನ್ನ ಪೆಂಗ್ವಿನ್, ಇನ್ನು ನಿಯೋಫ್ರಾನ್ ವಲ್ಚರ್. ಓಕೆ, ಇವೆಲ್ಲ ಸೈಂಟಿಫಿಕ್ ನೇಮ್ಸ್ ಅದಕ್ಕೆ. ಇನ್ನು ಕ್ಲಾಸ್ ಮೆಮಲಿಯಾ ಬಗ್ಗೆ ನೋಡ್ತಾ ಹೋದ್ರೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆರ್ ದಿ ಪ್ರೆಸೆನ್ಸ್ ಆಫ್ ಮೆಮರಿ ಗ್ಲ್ಯಾಂಡ್ ಅನ್ನ ಒಳಗೊಂಡಿರುತ್ತೆ, ಚರ್ಮದ ಮೇಲೆ ಕೂದಲುಗಳಿರುತ್ತೆ, ಎಕ್ಸ್ಟರ್ನಲ್ ಇಯರ್ಸ್ ಪಿನ್ನೆಯನ್ನ ಒಳಗೊಂಡಿರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಟೀತ್ ಆರ್ ಪ್ರೆಸೆಂಟ್ ಇನ್ ದ ಜಾ, ಆಮೇಲೆ ಹಾರ್ಟ್ ಬಂದು 4 ಚೇಂಬರ್ಡ್ ಆಗಿರುತ್ತೆ, ದಟ್ ಇಸ್ 2 ಆರಿಕಲ್ ಅಂಡ್ 2 ವೆಂಟ್ರಿಕಲ್. ಇವು ಹೋಮಿಯೋಥರ್ಮಿಕ್ ಆಗಿರುತ್ತೆ, ಮೀನ್ಸ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್, ರೆಸ್ಪಿರೇಷನ್ ಥ್ರೂ ಲಂಗ್ಸ್, ಆಮೇಲೆ ಸೆಕ್ಸಸ್ ಆರ್ ಸಪರೇಟ್, ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್. ಇನ್ನು ಎಕ್ಸಾಂಪಲ್ ಬಂದು ಓವಿ ಪ್ಯಾರಸ್ಗೆ ಆರ್ನಿಥೋ ರಿಂಕಲ್ಸ್ ಅಂದ್ರೇನು ಪ್ಲಾಟಿಪಸ್. ಇನ್ನು ವಿವಿ ಪ್ಯಾರಸ್ಗೆ ಎಕ್ಸಾಂಪಲ್ ಮ್ಯಾಕ್ರೋಪಸ್ ದಟ್ ಇಸ್ ಕಾಂಗರು. ಇನ್ನು ಟೆರೋಪಸ್ ಅಂದ್ರೆ ಅದನ್ನ ಫ್ಲೈಯಿಂಗ್ ಫಾಕ್ಸ್ ಅಂತ ಹೇಳ್ತಾರೆ, ಕೆಮಲಸ್ ಅಂದ್ರೆ ಕ್ಯಾಮಲ್, ಇನ್ನು ಮಕಾಕ ಮಂಕಿ, ರ್ಯಾಟಸ್ ರ್ಯಾಟ್, ಕ್ಯಾನಿಸ್ ಡಾಗ್, ಆಮೇಲೆ ಫೆಲಿಸ್ ಬಂದು ಕ್ಯಾಟ್, ಆಮೇಲೆ ಎಲಿಫಸ್ ಎಲಿಫ್ಯಾಂಟ್, ಆಮೇಲೆ ಯುಕಸ್ ಹಾರ್ಸ್, ಡೆಲಿಫಸ್ ಕಾಮನ್ ಡಾಲ್ಫಿನ್, ಬ್ಯಾಲಿಯೋನೋಪ್ಟೆರಾ ದಟ್ ಇಸ್ ಬ್ಲೂ ವೇಲ್, ಆಮೇಲೆ ಪ್ಯಾಂಥರಾ ಟೈಗ್ರಿಸ್ ಟೈಗರ್, ಪ್ಯಾಂಥರಾಲಿಯೋ ಲಯನ್. ಓಕೆ, ಇವೆಲ್ಲ ಅವುಗಳ ಬ್ರಾಕೆಟ್ ಅಲ್ಲಿ ಇರೋದೆಲ್ಲ ಕಾಮನ್ ನೇಮು, ಹೊರಗಡೆ ಇರುವಂತದ್ದೆಲ್ಲ ಏನು ಸೈಂಟಿಫಿಕ್ ನೇಮ್ಸ್. ಓಕೆ, ಸೊ ಈಗ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ ರಿಲೇಟೆಡ್ ಟು ದಿಸ್ ಟಾಪಿಕ್. ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸ್. ನೇಮ್ ದ ಹೈಯೆಸ್ಟ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್, ದಟ್ ಇಸ್ ಆರ್ಗನ್ ಲೆವೆಲ್ ಆರ್ಗನೈಸೇಷನ್. Give 2 examples of animal phylum which are acoelomate, that is coelenterate ಮತ್ತೆ Ctenophora. Which phylum belongs to pseudocoelomate? Aschelminthes ಏನಿದೆಯಲ್ಲ, this is belongs to pseudocoelomate. Right symmetry of Porifera and Annelida. ಪೋರಿಫೆರಾ ಬಂದು ಅಸಿಮೆಟ್ರಿಕಲ್ ಸಿಮಿಟ್ರಿಯನ್ನ ಹೊಂದಿರುತ್ತೆ, ಇನ್ನು ಅನೆಲಿಡ ಬಂದು ಬೈಲ್ಯಾಟರಲ್ ಸಿಮಿಟ್ರಿಯನ್ನ ಒಳಗೊಂಡಿರುತ್ತೆ. ವಾಟ್ ಈಸ್ ರೋಲ್ ಆಫ್ ವಾಟರ್ ಕೆನಲ್ ಸಿಸ್ಟಮ್ ಇಸ್ ಇನ್ ಪೋರಿಫೆರಾ ಅಂತ ಹೇಳಿದ್ರೆ, ವಾಟರ್ ಕೆನಲ್ ಸಿಸ್ಟಮ್ ಯಾಕಿರುತ್ತೆ ಪೋರಿಫೆರಾದಲ್ಲಿ ಅಂತ ಹೇಳಿದ್ರೆ, ಅದು ಫುಡ್ ಗ್ಯಾದರಿಂಗ್ಗೆ, ಆಮೇಲೆ ರೆಸ್ಪಿರೇಟರಿ ಎಕ್ಸ್ಚೇಂಜ್ಗೆ, ಜೊತೆಗೆ ರಿಮೂವಲ್ ಆಫ್ ವೇಸ್ಟ್ಗೆ. ವಾಟ್ ಡು ಯು ಮೀನ್ ಬೈ ಹರ್ಮಾಪ್ರೊಡೈಟ್ ಅನಿಮಲ್ಸ್? ಗಿವ್ ಒನ್ ಸಚ್ ಫೈಲಮ್ ವಿಚ್ ಬಿಲಾಂಗ್ಸ್ ಟು ದಿಸ್ ಕ್ಯಾಟಗರಿ. ಹರ್ಮಾಪ್ರೊಡೈಟ್ ಅಂದ್ರೆ ಏನು? ಹರ್ಮಾಪ್ರೊಡೈಟ್ ಅಂದ್ರೆ ಸೆಕ್ಸಸ್ ಆರ್ ನಾಟ್ ಸೆಪರೇಟ್, ಅಂದ್ರೆ ಎಗ್ಸ್ ಅಂಡ್ ಸ್ಪರ್ಮ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಸೇಮ್ ಇಂಡಿವಿಜುವಲ್, ಅಂದ್ರೆ ಎಗ್ಸ್ ಮತ್ತೆ ಸ್ಪರ್ಮ್ ಎರಡೂ ಕೂಡ ಸೇಮ್ ಇಂಡಿವಿಜುವಲಿ ಪ್ರೊಡ್ಯೂಸ್ ಆಗೋದನ್ನ ನಾವು ಹರ್ಮಾಪ್ರೊಡೈಟ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಬಂದು ಪೋರಿಫೆರಾ ಆಗಿರುತ್ತೆ. ಇಲ್ಲಿ ನಾವು ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ನಾವು ನೋಡಬಹುದು. ಇನ್ನು ಮೆನ್ಷನ್ ಕಾಮನ್ ನೇಮ್ಸ್ ಆಫ್ ಆಡಮ್ಸಿಯಾ ಅಂಡ್ ಆನ್ಸೈಕ್ಲೋಸ್ಟೋಮಾ. ಆಡಮ್ಸಿಯಾ ಬಂದು ಸಿ ಅನಿಮೋನ್, ಆಮೇಲೆ ಆನ್ಸೈಕ್ಲೋಸ್ಟೋಮಾ ಬಂದು ಹುಕ್ವಾಮ್. ಓಕೆ, ಇಂಥವು ಬ್ರಾಕೆಟ್ ಅಲ್ಲಿ ಇರೋದು ವೆರಿ ಇಂಪಾರ್ಟೆಂಟ್, ಎಲ್ಲ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ದ ಹೆಡ್, ಮಸ್ಕ್ಯುಲರ್ ಫುಟ್ ಅಂಡ್ ವಿಸರಲ್ ಹಂಪ್ ಆರ್ ಪ್ರಾಪರ್ಟಿ ಆಫ್ ವಿಚ್ ಫೈಲಮ್? ಇವೆಲ್ಲ ಯಾವ್ದ್ರ ಪ್ರಾಪರ್ಟಿ ಅಂದ್ರೆ ಮೊಲುಸ್ಕಾ. ನೇಮ್ ಟು ಅನಿಮಲ್ಸ್ ಬಿಲಾಂಗ್ಸ್ ಟು ಹೆಮಿಕಾರ್ಡೇಟಾ, ದಟ್ ಇಸ್ ಬೆಲನೋಗ್ಲಾಸಸ್ ಅಂಡ್ ಸೆಕೋಗ್ಲಾಸಸ್. ಯಾಕೆಂದ್ರೆ ಇವು ಎರಡೇ ಇಲ್ಲಿವರೆಗೂ ಎಲ್ಲಾ NCERT ನಲ್ಲೂ ಇರೋದು, ದಟ್ ಇಸ್ ಹೆಮಿಕಾರ್ಡೇಟಾಗೆ. 2 ಅನಿಮಲ್ಸ್ ಬಿಲಾಂಗ್ಸ್ ಟು ಹೆಮಿಕಾರ್ಡೇಟಾ ಅಂದ್ರೆ ಬೆಲನೋಗ್ಲಾಸ್ ಅಂಡ್ ಸೆಕೋಗ್ಲಾಸಸ್. ಇನ್ನು ಲಿವಿಂಗ್ ಫಾಸಿಲ್, ಲಿಮ್ಯುಲಸ್ ಕಿಂಗ್ ಕ್ರಾಬ್ ಬಿಲಾಂಗ್ ಟು ವಿಚ್ ಫೈಲಮ್? ಲಿವಿಂಗ್ ಫಾಸಿಲ್ ಕಿಂಗ್ ಕ್ರಾಬ್ ಅಂತ ಹೇಳ್ತೀವಿ, ಅದ್ರದ್ದು ಸೈಂಟಿಫಿಕ್ ನೇಮು ಲಿಮ್ಯುಲಸ್. ಸೊ ಇದು ಬಂದು ಆರ್ಥ್ರೋಪೊಡಾ ಫೈಲಮ್ಗೆ ಸೇರುತ್ತೆ. ಓಕೆ, ಈಗ ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸ್ ಅನ್ನ ನೋಡೋಣ. ಮೆನ್ಷನ್ ದ ಬಾಡಿ ಕ್ಯಾವಿಟಿ. ಮೆನ್ಷನ್ ದ ಬಾಡಿ ಕ್ಯಾವಿಟಿ ಟೈಪ್ ಫೌಂಡ್ ಇನ್ ಪ್ಲಾಟಿಹೆಲ್ಮಿಂಥಸ್, ಆಸ್ಕೆಲ್ಮಿಂಥಸ್ ಮತ್ತೆ ಎಖಿನೋಡರ್ಮ್ಸ್. ಪ್ಲಾಟಿಹೆಲ್ಮಿಂಥಸ್ ಅಸಿಲೋಮೇಟ್ ಆಗಿ ನಾವು ನೋಡ್ತೀವಿ, ಆಸ್ಕೆಲ್ಮಿಂಥಸ್ ಅಲ್ಲಿ ಸೂಡೋಸಿಲೋಮೇಟ್ ಅನ್ನ ನೋಡ್ತೀವಿ, ಎಖೈನೋಡರ್ಮ್ಸ್ ಅಲ್ಲಿ ಸಿಲೋಮೇಟ್ ಅನ್ನ ನಾವು ನೋಡ್ತೀವಿ. ಪ್ರೊವೈಡ್ ಎನಿ ಒನ್ ಡಿಫರೆನ್ಸ್ ಬಿಟ್ವೀನ್ ಪಾಲಿಪ್ ಅಂಡ್ ಮೆಡುಸಾ, ವಿಚ್ ಒನ್ ಶೋಸ್ ಅಸೆಕ್ಷುಯಲ್ ಫೇಸ್? ಪಾಲಿಪ್ ಬಂದು ಸೆಸೈಲ್ ಆಗಿರುತ್ತೆ, ಸಿಲಿಂಡ್ರಿಕಲ್ ಆಗಿರುತ್ತೆ. ಮೆಡುಸಾ ಏನಿದೆ ಇದು ಫ್ರೀ ಸ್ವಿಮ್ಮಿಂಗ್ ಮತ್ತೆ ಅಂಬ್ರೆಲಾ ಶೇಪ್ಡ್ ಆಗಿರುತ್ತೆ. ನೋಡಿ, ಪೊಲಿಪ್ಸ್ ಏನಿದೆ ಇಟ್ ಪ್ರೊಡ್ಯೂಸ್ ಮೆಡುಸಾ ಅಸೆಕ್ಷುಯಲಿ. ಸೊ ವಿಚ್ ಒನ್ ಶೋಸ್ ಅಸೆಕ್ಷುಯಲ್ ಫೇಸ್ ಅಂತ ಹೇಳಿದ್ರೆ ಪಾಲಿಪ್ಸ್. ಓಕೆ, ಬಿಕಾಸ್ ಇಟ್ ಪ್ರೊಡ್ಯೂಸ್ ಮೆಡುಸಾ ಅಸೆಕ್ಷುಯಲಿ, ಬಟ್ ಮೆಡುಸಾ ಪ್ರೊಡ್ಯೂಸ್ ಪಾಲಿಪ್ಸ್ ಸೆಕ್ಷುಯಲಿ. ಇಲ್ಲೇನಾದ್ರೂ ಸೆಕ್ಷುಯಲ್ ಫೇಸ್ ಅಂತ ಇದ್ದಿದ್ರೆ ಮೆಡುಸಾ ಅಂತ ಹೇಳ್ತಾ ಇದ್ವಿ, ಅಲ್ಲಿ ಅಸೆಕ್ಷುಯಲ್ ಫೇಸ್ ಅಂತ ಕೇಳಿರೋದ್ರಿಂದ ಪಾಲಿಪ್ ಆಗುತ್ತೆ. ವಿಚ್ ಸ್ಟ್ರಕ್ಚರ್ ಹೆಲ್ಪ್ಸ್ ಇನ್ ಮೂವ್ಮೆಂಟ್ ಆಫ್ ಅನೆಲಿಡಾ? ನೋಡಿ, ಅನೆಲಿಡ್ಸ್ ಅಲ್ಲಿ ಮೂವ್ಮೆಂಟ್ ಗೆ ಕಾರಣ ಆಗಿರುವಂತಹ ಸ್ಟ್ರಕ್ಚರ್ ಬಂದ್ಬಿಟ್ಟು ದಟ್ ಇಸ್ ಲಾಂಗಿಟ್ಯೂಡಿನಲ್ ಅಂಡ್ ಸರ್ಕ್ಯುಲರ್ ಮಸಲ್ಸ್ ಅಂಡ್ ಪ್ಯಾರಾಪೋಡಿಯಾ. ಲಾಂಗಿಟ್ಯೂಡಿನಲ್ ಅಂಡ್ ಸರ್ಕ್ಯುಲರ್ ಮಸಲ್ಸ್ ಅಂಡ್ ಪ್ಯಾರಾಪೋಡಿಯಾ. Write any 2 characteristic features of phylum Arthropoda. Jointed paired appendages. Body can be divisible into head, thorax and abdomen. Okay, ಇವೆಲ್ಲ ಏನು characteristics of
phylum Arthropoda. Give an example of roundworm, ectoparasite on fish, jawless vertebrate, fish possessing poison sting ಅಂತ ಇದೆ. ರೌಂಡ್ ವಾರ್ಮ್ಗೆ ಎಕ್ಸಾಂಪಲ್ ಅಸ್ಕ್ಯಾರಿಸ್, ಆಮೇಲೆ ಎಕ್ಟೋಪ್ಯಾರಾಸೈಟ್ ಆನ್ ಫಿಶ್ ಬಂದು ಸೈಕ್ಲೋಸ್ಟೊಮ್ಯಾಟಾ, ಆಮೇಲೆ ಜಾಲೆಸ್ ವರ್ಟಿಬ್ರೇಟಾ ಕೂಡ ಸೈಕ್ಲೋಸ್ಟೊಮ್ಯಾಟಾ, ಆಮೇಲೆ ಫಿಶ್ ಪೊಸೆಸಿಂಗ್ ಪಾಯ್ಸನ್ ಸ್ಟಿಂಗ್. ಓಕೆ, ಫಿಶ್ ಪೊಸೆಸಿಂಗ್ ಪಾಯ್ಸನ್ ಸ್ಟಿಂಗ್ ಅಂತ ಹೇಳಿದ್ರೆ ದಟ್ ಇಸ್ ಇಕ್ಥಿಯೋಪಿಸ್. ಇನ್ನು ಎಕ್ಸ್ಪ್ಲೈನ್ ಪ್ರೋಟೋಕಾರ್ಡೇಟ್ಸ್, ಹೌ ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್ ಡಿಫರ್ಸ್ ಇನ್ ಪ್ರೋಟೋಕಾರ್ಡೇಟ್ಸ್ ಅಂತ ಹೇಳಿದ್ರೆ, ಪ್ರೋಟೋಕಾರ್ಡೇಟ್ಸ್ ಬಗ್ಗೆ ಹೇಳೋದಾದ್ರೆ ಸಬ್ಪೈಲ ಯೂರೋಕಾರ್ಡೇಟಾ ಅಂಡ್ ಸಿಫಾಲೋಕಾರ್ಡೇಟಾ ಆರ್ ಆಫನ್ ರೆಫರ್ಡ್ ಟು ಆಸ್ ಪ್ರೋಟೋಕಾರ್ಡೇಟ್ಸ್ ಅಂತ ಹೇಳ್ತೀವಿ. ಪ್ರೋಟೋಕಾರ್ಡೇಟ್ಸ್ ಅಂತ ಹೇಳಿದ್ರೆ ಸಬ್ಪೈಲ ಯೂರೋಕಾರ್ಡೇಟ್ ಮತ್ತೆ ಸಿಫಾಲೋಕಾರ್ಡೇಟಾವನ್ನ ಇದು ಒಳಗೊಂಡಿರುತ್ತೆ. ಇನ್ನು ಯೂರೋಕಾರ್ಡೇಟಾದಲ್ಲಿ ನೋಟೋಕಾರ್ಡ್ ಪ್ರೆಸೆಂಟ್ ಇರುತ್ತೆ. ಓಕೆ, ಓನ್ಲಿ ಇನ್ ಲಾರ್ವಲ್ ಟೇಲ್ ಅಲ್ಲಿ ಮಾತ್ರ. ಬಟ್ ಸಿಫಾಲೋಕಾರ್ಡೇಟಾದಲ್ಲಿ ನೋಟೋಕಾರ್ಡ್ ಹೆಡ್ ಟು ಟೇಲ್ ಎಕ್ಸ್ಟೆಂಡ್ ಆಗಿರುತ್ತೆ ಅಂಡ್ ಅದು ಥ್ರೂಔಟ್ ದ ಲೈಫ್ ಅದು ಎಕ್ಸಿಸ್ಟ್ ಇರುತ್ತೆ. ಇನ್ನು ಡಿಫೈನ್ ಮೆಟಾಮರಿಸಮ್, ಗಿವ್ ನೇಮ್ ಆಫ್ ಒನ್ ಪೈಲಮ್ ವಿಚ್ ಶೋಸ್ ದಿಸ್ ಪ್ರಾಪರ್ಟಿ. ಕೆಲವೊಂದು ಅನಿಮಲ್ಸ್ ಅಲ್ಲಿ ಬಾಡಿ ಕೆಲವೊಂದಷ್ಟು ಬಹಳ ಸೆಗ್ಮೆಂಟ್ಸ್ ಅನ್ನ ಒಳಗೊಂಡಿರುತ್ತೆ, ಅದನ್ನ ಸೀರಿಯಲ್ ರಿಪಿಟೇಷನ್ ಆಫ್ ಪಾರ್ಟ್ಸ್ ಅಂತ ಹೇಳ್ತೀವಿ. ದಿಸ್ ಕೈಂಡ್ ಆಫ್ ಸೆಗ್ಮೆಂಟೇಶನ್ ಅನ್ನ ನಾವು ಮೆಟಾಮೆರಿಕ್ ಸೆಗ್ಮೆಂಟೇಶನ್ ಅಂತ ಹೇಳ್ತೀವಿ. ಸೊ ಆ ಫಿನಾಮಿನಾವನ್ನ ನಾವು ಮೆಟಾಮೆರಿಸಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅರ್ಥವಾಮ್ ಆಗಿರ್ಬೋದು, ಇದಕ್ಕೆ ಎಕ್ಸಾಂಪಲ್ ಅನೆಲಿಡಾ, ಪೈಲಮ್ ಅನೆಲಿಡಾ. Explain any 4 types of excretory system in animals by citing examples of each. ಇಲ್ಲಿ ವಾಟರ್ ಕೆನಾಲ್ ಸಿಸ್ಟಮ್ ಪಾರಿಫೆರಾ, ಇನ್ನು ನೆಫ್ರಿಡಿಯಾ ಅನಲಿಡಾ, ಆಮೇಲೆ ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಬಂದು ಆರ್ಥ್ರೋಪೋಡಾದಲ್ಲಿ, ಆಮೇಲೆ ಕಿಡ್ನಿ ಬಂದು ಮ್ಯಾಮಲ್ಸ್ ಅಲ್ಲಿ. ಇವೆಲ್ಲ ಏನು ಎಕ್ಸ್ಕ್ರೀಟರಿ ಸಿಸ್ಟಮ್ ಇನ್ ಅನಿಮಲ್ಸ್. ಓಕೆ, ವಾಟರ್ ಕೆನಾಲ್ ಸಿಸ್ಟಮ್ ಇದು ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ ಪಾರಿಫೆರಾದಲ್ಲಿ. ನೆಫ್ರಿಡಿಯಾ ಅದು ಬಂದು ಅನೆಲಿಡಾದಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಏನಿರುತ್ತೆ ಇದು ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗಿ ಆರ್ಥ್ರೋಪೋಡಾದಲ್ಲಿ ಕೆಲಸ ಮಾಡುತ್ತೆ. ಇನ್ನು ಕಿಡ್ನಿ ಏನಿರುತ್ತೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ ಮ್ಯಾಮಲ್ಸ್ ಅಲ್ಲಿ. ಡಿಫೈನ್ ಕ್ಲಾಸ್ chondrichthyes by giving 3 peculiar features and 2 examples of chondrichthyes. Cartilaginous endoskeleton, notochord is persistent throughout life, they have jaws. ಆಮೇಲೆ ಸ್ಕೋಲಿಯೋಡಾನ್ ಡಾಗ್ ಫಿಶ್ ಅಂತ ಹೇಳ್ತೀವಿ. ಆಮೇಲೆ ಕಾರ್ಚಾರೋಡಾನ್ ಅಂದ್ರೆ ಗ್ರೇಟ್ ವೈಟ್ ಶಾರ್ಕ್ ಅಂತ ಹೇಳ್ತೀವಿ. ಸೊ ರೈಟ್ ಇಂಪಾರ್ಟೆನ್ಸ್ ಆಫ್ ಟಿಂಪ್ಯಾನಮ್, ಕ್ಲೋಯೇಕಾ, ಏರ್ ಬ್ಲಾಡರ್ ಅಂಡ್ ರಾಡುಲಾ. ಟಿಂಪ್ಯಾನಮ್ ಏನಿದೆ ಇದು ಇಟ್ ರೆಪ್ರೆಸೆಂಟ್ಸ್ ದ ಇಯರ್, ಇದು ಇಯರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು alimentary canal, urinary and reproductive tracts opens into a common chamber called cloaca. Cloaca ಅಂದ್ರೆ ಏನು, alimentary canal, urinary ಮತ್ತೆ reproductive tract ಈ ಮೂರೂ ಕೂಡ ಕಾಮನ್ ಚೇಂಬರ್ ಅನ್ನ ಒಳಗೊಂಡಿರುತ್ತೆ, ಅದನ್ನ ನಾವು ಕ್ಲೋಯೇಕಾ ಅಂತ ಹೇಳ್ತೀವಿ. ಇನ್ನು ಏರ್ ಬ್ಲಾಡರ್ ಏನಿರುತ್ತೆ ಇಟ್ ರೆಗ್ಯುಲೇಟ್ಸ್ ಬುಯಾನ್ಸಿ. ಆಮೇಲೆ ರಾಡುಲಾ ಏನಿದೆ ಇಟ್ ಇಸ್ ಪ್ರೆಸೆಂಟ್ ಇನ್ ಮೌತ್ ಆಸ್ ರಾಸ್ಪಿಂಗ್ ಆರ್ಗನ್ ಆಗಿ ಇದು ಪ್ರೆಸೆಂಟ್ ಇರುತ್ತೆ ರಾಡುಲಾ. ಓಕೆ, ಈಗ ಲಾಂಗ್ ಆನ್ಸರ್ ಟೈಪ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಾರ್ಡೇಟ್ಸ್ ಅಂಡ್ ನಾನ್ ಕಾರ್ಡೇಟ್ಸ್. ಕಾರ್ಡೇಟ್ಸ್ ಏನು, ಕಾರ್ಡೇಟ್ಸ್ ಅಲ್ಲಿ ನೋಟೋಕಾರ್ಡ್ ಪ್ರೆಸೆಂಟ್ ಇರುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಾರ್ಸಲ್ ಆಗಿರುತ್ತೆ, ಹೋಲೋ ಆಗಿರುತ್ತೆ, ಮತ್ತೆ ಸಿಂಗಲ್ ಆಗಿರುತ್ತೆ. ಫ್ಯಾಲ್ ರಿಂಗ್ಸ್ ಪರ್ಫೋರೇಟೆಡ್ ಬೈ ಗಿಲ್ ಸ್ಲೈಸಸ್, ಹಾರ್ಟ್ ವೆಂಟ್ರಲ್ ಆಗಿರುತ್ತೆ, ಆಮೇಲೆ ಪೋಸ್ಟ್ ಏನಲ್ ಟೈಲು ಪ್ರೆಸೆಂಟ್ ಇರುತ್ತೆ. ನಾನ್ ಕಾರ್ಡೇಟ್ಸ್ ಅಲ್ಲಿ ಏನಾಗಿರುತ್ತೆ, ನೋಟೋಕಾರ್ಡ್ ಅಬ್ಸೆಂಟ್ ಇರುತ್ತೆ, ಸಿಎನ್ಎಸ್ ವೆಂಟ್ರಲ್ ಆಗಿರುತ್ತೆ, ಸಾಲಿಡ್ ಆಗಿರುತ್ತೆ, ಡಬಲ್ ಆಗಿರುತ್ತೆ, ಗಿಲ್ ಸ್ಲಿಟ್ಸ್ ಅಬ್ಸೆಂಟ್ ಆಗಿರುತ್ತೆ, ಹಾರ್ಟ್ ಡಾರ್ಸಲ್ ಆಗಿರುತ್ತೆ, ಮತ್ತೆ ಪೋಸ್ಟ್ ಏನಲ್ ಟೈಲ್ ಇರುತ್ತೆ ಅದು ಅಬ್ಸೆಂಟ್ ಆಗಿರುತ್ತೆ. ಇನ್ನು ಎಕ್ಸ್ಪ್ಲೈನ್ ಡಿಸ್ಟಿಂಗ್ವಿಶಿಂಗ್ ಫೀಚರ್ಸ್ ಆಫ್ ಪೈಲಮ್ ಅಂಡ್ ಟೀನೋಫೋರಾ. ಪೈಲಮ್ ಟೀನೋಫೋರಾ. ಓಕೆ, ಡಿಸ್ಟಿಂಗ್ವಿಶಿಂಗ್ ಫೀಚರ್ಸ್ ಆಫ್ ಪೈಲಮ್ ಟೀನೋಫೋರಾ. ದೀಸ್ ಆರ್ ಸಿ ವಾಲ್ನಟ್ಸ್ ಆಫ್ ಫೋಕೋಮ್ ಜೆಲ್ಲಿಸ್ ಅಂತ ಹೇಳ್ತೀವಿ. ಟೀನೋಫೋರಾ ಮೆಂಬರ್ಸ್ ಬಂದ್ಬಿಟ್ಟು ಮರೈನ್, ರೇಡಿಯಲಿ ಸಿಮೆಟ್ರಿಕಲ್, ಡಿಪ್ಲೋಬ್ಲಾಸ್ಟಿಕ್ ಆರ್ಗಾನಿಸಮ್ಸ್ ಆಗಿರುತ್ತೆ. ಇಲ್ಲಿ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ನಾವು ಕಾಣ್ತೀವಿ. ದೇ ಹ್ಯಾವ್ ಕೋಮ್ ಪ್ಲೇಟ್ಸ್ ಫಾರ್ ಲೋಕೋಮೋಷನ್, ಅಂದ್ರೆ ಅಲ್ಲಿ ಲೋಕೋಮೋಷನ್ ಗೆ ಕೋಮ್ ಪ್ಲೇಟ್ಸ್ ಅನ್ನ ಇವು ಬಳಸ್ಕೊಳ್ತವೆ. ಒನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಟೀನೋಫೋರಾ ಈಸ್ ಬಯೋಲುಮಿಸೆನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾನೇ ಒಂದು ವರ್ಸಟೈಲ್ ಫೀಚರ್ಸ್ ಅನ್ನ ಇದು ಒಳಗೊಂಡಿದೆ. ಓಕೆ, ಸೊ ಒನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಟೀನೋಫೋರಾ ಇಸ್ ಬಯೋಲುಮಿನೆಸೆನ್ಸ್. ಓಕೆ, ದೀಸ್ ಆರ್ ಹರ್ಮೋಪ್ರೊಡೈಟ್ ಅಂಡ್ ಓನ್ಲಿ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್ ಇದು ಅಕ್ಕರ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಬಂದು ಪ್ಲೂರೋಬ್ರಾಕಿಯಾ ಅಂಡ್ ಟೀನೋಪ್ಲಾನಾ. Give a brief account on respiration of Porifera, Arthropoda, Mollusca, Echinodermata and Cyclostoma of animal kingdom. ನೆಕ್ಸ್ಟ್ ಬಂದು ಎಕ್ಸ್ಕ್ರೀಟರಿ ಸಿಸ್ಟಮ್ ಆಫ್ ಪೋರಿಫೆರಾ, ಆರ್ಥ್ರೋಪೋಡಾ ಮತ್ತೆ ಹೆಮಿಕಾರ್ಡೇಟಾ ಮತ್ತೆ ಪ್ಲಾಟಿಹೆಲ್ಮಿಂಥಸ್, ಅನೆಲಿಡಾ ಕೊಟ್ಟಿದ್ದಾರೆ. ಈಗ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಪೋರಿಫೆರಾ ಬಂದ್ಬಿಟ್ಟು ದಟ್ ಇಸ್ ವಾಟರ್ ಕೆನಾಲ್ ಸಿಸ್ಟಮ್ ಆಗಿರುತ್ತೆ. ಇನ್ನು ಆರ್ಥ್ರೋಪೋಡಾದಲ್ಲಿ ಬುಕ್ ಗಿಲ್ಸ್, ಆಮೇಲೆ ಬುಕ್ ಲಂಗ್ಸ್ ಅಥವಾ ಟ್ರಾಕಿಯಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ನು ಮೊಲುಸ್ಕಾದಲ್ಲಿ ಫೆದರ್ ಲೈಕ್ ಗಿಲ್ಸ್ ಪ್ರೆಸೆಂಟ್ ಇರುತ್ತೆ ರೆಸ್ಪಿರೇಟರಿ ಸಿಸ್ಟಮ್ ಆಗಿ. ಇನ್ನು ಎಕೈಟೋಡರ್ಮೆಟಾದಲ್ಲಿ ವಾಟರ್ ವಾಸ್ಕ್ಯುಲರ್ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ ರೆಸ್ಪಿರೇಷನ್ ಗೆ. ಇನ್ನು ಸೈಕ್ಲೋಸ್ಟೊಮ್ಯಾಟಾದಲ್ಲಿ ಗಿಲ್ ಸ್ಲಿಟ್ಸ್ ಏನಿರುತ್ತೆ ಅದು ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ಆಗಿ ಕೆಲಸ ಮಾಡುತ್ತೆ. ಇನ್ನು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಬಂದಾಗ
ಪೊರಿಫೆರಾ ಏನಿರುತ್ತೆ ಅದು ವಾಟರ್ ಕೆನಲ್ ಸಿಸ್ಟಮ್ ಅಲ್ಲಿ ವಾಟರ್ ಕೆನಲ್ ಸಿಸ್ಟಮ್ ಅದು ಎಕ್ಸ್ಕ್ರಿಟರಿ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ. ಮಾಲ್ಫಿಜಿಯನ್ ಟ್ಯೂಬ್ಯೂಲು ಎಕ್ಸ್ಕ್ರಿಟರಿ ಸಿಸ್ಟಮ್ ಆಗಿ ಆರ್ಥ್ರೋಪೋಡಾದಲ್ಲಿ ಕೆಲಸ ಮಾಡುತ್ತೆ. ಇನ್ನು ಪ್ರೊಬೆಸಿಸ್ ಗ್ಲ್ಯಾಂಡ್ ಏನಿದೆ ಇದು ಹೆಮಿಕಾರ್ಡೇಟಾದಲ್ಲಿ ಎಕ್ಸ್ಕ್ರಿಟರಿ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ. ಫ್ಲೇಮ್ ಸೆಲ್ಸ್ ಅಂತ ಹೇಳ್ತೀವಿ, ಇದು ಎಕ್ಸ್ಕ್ರಿಟರಿ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ ಪ್ಲಾಟಿ ಹೆಲ್ಮೆಂಥಸ್ ಅಲ್ಲಿ. ಅನೆಲಿಡಾದಲ್ಲಿ ನೆಫ್ರಿಡಿಯಾ ಏನಿರುತ್ತೆ ಅದು ಎಕ್ಸ್ಕ್ರಿಟರಿ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಐಡೆಂಟಿಫೈ ದ ಕ್ಲಾಸಸ್ ಬೈ ಅಬ್ಸರ್ವಿಂಗ್ ಫಾಲೋಯಿಂಗ್ ಫೀಚರ್ಸ್. ಐಡೆಂಟಿಫೈ ದ ಕ್ಲಾಸಸ್ ಬೈ ಅಬ್ಸರ್ವಿಂಗ್ ಫಾಲೋಯಿಂಗ್ ಫೀಚರ್ಸ್. Body is covered with hairs, long pneumatic bones, respire with the help of skin, lungs and gills, air bladder, teeth or modified placoid scales which are backwardly directed anta ide. Body is covered with hairs anta helidre that is mammals. Okay. Long pneumatic bones anta helidre that is aves. Respires with the help of skin anta helidre adu amphibians. Innu lungs and gills anta helidre that is osteichthyes. Amele teeth are modified placoid scales which are backwardly directed ಅಂತ ಹೇಳಿದ್ರೆ that is chondrichthyes. Explain classification of vertebrates only by using graphical representation ಅಂತ ಹೇಳಿದ್ದಾರೆ. ಇಲ್ಲಿ ವರ್ಟಿಬ್ರೇಟ್ಸ್ ಏನಿದೆ ಅದನ್ನ ಅಜ್ಞಾತ ಮತ್ತು ಜ್ಞಾತೋಸ್ಟೋಮಾ ಅಂತ ಹೇಳಿ, ಜ್ಞಾತೋಸ್ಟೊಮ್ಯಾಟಾ ಅಂತ ಹೇಳಿ 2 ಟೈಪ್ಸ್ ಡಿವೈಡ್ ಮಾಡ್ತಾರೆ. ಅಜ್ಞಾತ ಅಂತ ಹೇಳಿದ್ರೆ ಲಾಸ್ ಜಾ, ಆಮೇಲೆ ಇಟ್ ಪಿಯರ್ಸ್ ಜಾ, ಯಾವುದು ಜ್ಞಾತೋಸ್ಟೊಮ್ಯಾಟಾ. ಇದರಲ್ಲಿ ನಾವು ಸೈಕ್ಲೋಸ್ಟೊಮ್ಯಾಟಾ ಅಂತ ನೋಡ್ತೀವಿ. ಇದರಲ್ಲಿ ಪೈಸಸ್ ಮೀನ್ಸ್ ಇಟ್ ಬಿಯರ್, ಇಲ್ಲಿ ಫಿನ್ಸ್ ಇರುತ್ತೆ, ಇಲ್ಲಿ ಲಿಮ್ಸ್ ಇರುತ್ತೆ. ಇದು ಫಿನ್ಸ್ ಅನ್ನ ಒಳಗೊಂಡಿದ್ರೆ ಇದು ಲಿಮ್ಸ್ ಅನ್ನ ಒಳಗೊಂಡಿರುತ್ತೆ. ಸೊ ಪೈಸಸ್ ಮತ್ತೆ ಟೆಟ್ರಾಪೋಡಾ ಅಂತ ಹೇಳಿ ಸೂಪರ್ ಕ್ಲಾಸಸ್ 2 ಡಿವೈಡ್ ಮಾಡ್ತೀವಿ. ಸೊ ಇದರಲ್ಲಿ ಕಾಂಡ್ರಿಕ್ಟಿಸ್ ಮತ್ತೆ ಆಸ್ಟಿಕ್ಸೆನ್ಸ್ ವಿಚ್ ಬಿಯರ್ ಫಿನ್ಸ್ ಆಗಿ ಡಿವೈಡ್ ಮಾಡಿದ್ರೆ, ಟೆಟ್ರಾಪೋಡಾದಲ್ಲಿ ಟೆಟ್ರಾಪೋಡಾ ಬಿಯರ್ ಲಿಮ್ಸ್, ಟೆಟ್ರಾಪೋಡಾ ಅಂದ್ರೇನು 4 ಯಾವುದು ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಮತ್ತೆ ಮೆಮಲಿಯಾ. ಓಕೆ, ಅಥವಾ ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಲಿಮ್ಸ್ ಅನ್ನ ಒಳಗೊಂಡಿರುತ್ತೆ. ಸೊ ಈ ರೀತಿಯಾಗಿ ನಾವು ವರ್ಟಿಬ್ರೇಟ್ಸ್ ನ ಕ್ಲಾಸಿಫಿಕೇಶನ್ ಮಾಡಿರುವಂತಹ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನು ನೋಡಿದ್ವಿ. ಸೊ ಇಲ್ಲಿಗೆ ಯೂನಿಟ್ 1 ಏನಿದೆ ಅದು ಕಂಪ್ಲೀಟ್ ಆಯ್ತು. ಸೊ ಇನ್ನು ಮುಂದಿನ ತರಗತಿಯಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.